ಅಮ್ಮ, ಮಾಧವಿ ಅಕ್ಕನ್ನ ನೋಡ್ಲೇಬೇಕು. ನಾನು ಹೋಗ್ತಿದೀನಿ. ಬಾಯಿ ಮುಚ್ಕೊಂಡ್ ಬಿದ್ದಿರ್ಬೇಕಷ್ಟೇ ಮನೇಲಿ. ಅಮ್ಮ, ನನಗ್ ಹೋಗ್ಲೇಬೇಕಮ್ಮ. ನನ್ ಮಾತು ಯಾಕೆ ಅರ್ಥ ಆಗ್ತಿಲ್ಲ ನಿಂಗೆ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ. ಅಮ್ಮ, ನಾನ್ ಹೋಗ್ಲೇಬೇಕು, ಬಿಡು. ಒಳಗ್ ಹೋಗಿ ಈಗ್ಲೇ ಅವಳ ಮೈ ಮೇಲಿರೋ ಒಡವೆಗಳನ್ನೆಲ್ಲ ಒಂದು ಬಿಡದೆ ಕಿತ್ತಾಕಿ. ವಿಧವೆ ಮೈ ಮೇಲೆ ಎಲ್ಲಿವರೆಗೆ ಒಡವೆಗಳಿರುತ್ತೋ ಅಲ್ಲಿವರೆಗೆ ಅವಳಿಗೆ, ಅವಳ ಕುಟುಂಬಕ್ಕೆ, ಇಡೀ ಸಮಾಜಕ್ಕೆ, ಇಡೀ ಊರಿಗೆ ಕೇಡು ತಪ್ಪಿದ್ದಲ್ಲ ತಿಳ್ಕೊಳ್ಳಿ. ನಮ್ಮ ಪದ್ಧತಿ ಇದನ್ನೆಲ್ಲ ಒಪ್ಪಲ್ಲ. ಮಾಧವಿ, ಮಾಧವಿ ಬಾಗ್ಲು ತೆಗಿಬಿಟ್ಟ. ನಂಗ್ ಬಳೆಗಳಂದ್ರೆ ಇಷ್ಟ. ಯಾವ್ದೇ ಕಾರಣಕ್ಕೂ ಹೊಡಿಯಕ್ ಬಿಡಲ್ಲ. ಅಯ್ಯೋ, ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿನ್ ಗಂಡ ಸತ್ ಹೋಗಿದ್ದಾನೆ. ಬಾಗ್ಲು ತೆಗಿ. ಅವ್ರು ಹೋದ್ರು, ಆದ್ರೆ ನಾನ್ ಜೀವಂತ ಇದ್ದೀನಲ್ಲ. ನಾನೇನ್ ಕೊಲ್ಲಿಲ್ಲ ಅವ್ರನ್ನ. ನಾನೇ ಅಲ್ಲಿಂದ ಬದುಕ್ ಬಂದಿದ್ದೀನಿ. ಅಮ್ಮ, ನನ್ ಮಾತ್ ಕೇಳು. ನನಗ್ ನಂಗ್ ನಿನ್ ಬಗ್ಗೆ ಭಯ ಇದೆ ಭೀಮಾ. ಅಲ್ಲಿ ಹೋಗ್ ನೀನು ಇನ್ನೇನಾದ್ರೂ. ಬೇಡ, ನಾನ್ ಹೋಗಕ್ ಬಿಡಲ್ಲ. ಇಲ್ಲೇ ಮನೇಲಿರು. ಅಮ್ಮ, ನನಗ್ ಹೋಗಕ್ ಭೀಮಾ, ಬಿಡು. ಹೇಳಿದ ಅರ್ಥ ಆಗ್ತಿಲ್ವಾ? ನೋಡು, ಈ ಮೇಲ್ವರ್ಗದ ಜನಕ್ಕೆ ಅವ್ರದೇ ಆದ ಪದ್ಧತಿಗಳಿರುತ್ತೆ. ನಿನ್ನೆಲ್ಲ ಬಿಟ್ಕೊಳಲ್ಲ. ಅಪ್ಪ, ನೀವಾದ್ರೂ ಅಮ್ಮಂಗ್ ಹೇಳಿ. ನನಗ್ ಹೋಗಕ್ಕೆ ಬಿಡ್ತಿಲ್ಲ. ನೋಡಿ ಅಪ್ಪ, ಅಮ್ಮಂಗ್ ಹೇಳಿ ಅಪ್ಪ. ಮಾಧವಿ, ದಯವಿಟ್ಟು ಬಾಗ್ಲು ತೆಗಿ. ಮಾಧವಿ, ಏನ್ ನಡೀತಿದೆ ಇಲ್ಲಿ? ಒಳಗಿಂದ ಚಿಲ್ಕ ಹಾಕೊಂಡಿದ್ದಾಳೆ. ಓ, ಹೊರಗ್ ಬರಲ್ವಾ ನೀನು? ಒಡ್ದು ಹಾಕ್ರೋ ಬಾಗ್ಲನ್ನ. ನಾನ್ ನೋಡ್ತೀನಿ ರೀ. ಮಾಧವಿ, ತೆಗಿ ಬಾಗ್ಲು. ಬಾಗ್ಲು ತೆಗಿ ಮಾಧವಿ, ಇಲ್ಲಾಂದ್ರೆ ಒಡೆದು ಹಾಕ್ತಿವಿ. ಮಾಧವಿ, ನಾವು ಬಾಗ್ಲು ಹೊಡೆದಾಕ ಒಳಗ್ ಬರ್ತೀವಿ. ಮಾಧವಿ, ಒಡೆದ್ ಬಿಡೋಣ. ಮಾಧವಿ, ಬಾಗ್ಲನ್ನ ತೆಗಿ. ಅಮ್ಮ, ನಾನ್ ಹೋಗ್ಬೇಕು. ನನ್ ಮಾತ್ ಕೇಳಮ್ಮ. ಅಮ್ಮ, ಅತ್ತೆ, ನೀವಾದ್ರೂ ಅಮ್ಮಂಗ್ ಹೇಳಿ. ನೀವೇ ಹೇಳಿ ಅತ್ತೆ. ನನ್ ಮಾತನ್ನ ಯಾರು ಯಾಕೆ ಕೇಳ್ತಿಲ್ಲ? ಅಪ್ಪ, ನೀವೇ ಅಮ್ಮಂಗ್ ಒಪ್ಪಿಸ್ಬೋದು. ಹೇಳಿ ಅಪ್ಪ. ಅಕ್ಕ ಅದೆಷ್ಟು ಕಷ್ಟ ಪಡ್ತಿದ್ದಾಳೋ ಏನೋ. ಏನಾದ್ರೂ ಮಾತಾಡಿ. ಹೋಗ್ಲೇಬೇಕಾ ನೀನು? ಹಾ, ನಾನು ಹೋಗ್ಬೇಕು. ನಡಿ. ಏನು ಏನು ಏನ್ ಮಾಡ್ತಿದ್ದೀರಾ ನೀವು? ರಾಮ್ಜಿ, ನೀವ್ ಅಲ್ಲಿಗೆ ಹೋಗೋದ್ ಸರಿ ಇಲ್ಲ. ಅದು ಭೀಮನ್ ಕರ್ಕೊಂಡು ಅಲ್ಲಿಗೆ ಹೋಗಿ ಅವನೇನ್ ಮಾಡ್ತಾನೆ? ಏನೂ ಇಲ್ಲ, ಅವನು ಹೋಗಿ ನೋಡ್ಲಿ ಬಿಡು. ಈ ಸಮಾಜ ಒಂದು ಸಣ್ಣ ಹುಡುಗಿ ಮೇಲೆ ಹೇಗೆ ಆಕ್ರಮಣ ಮಾಡ್ತಿದ್ದಾರೆ ಅಂತ. ನಡಿ ಭೀಮಾ. ಅಪ್ಪ, ನಿಮ್ ಮಾಧವಿ ಅಕ್ಕಂಗೆ ಏನೂ ಆಗಕ್ ಬಿಡಲ್ಲ ಅಲ್ವಾ? ಪ್ರಯತ್ನ ಮಾಡ್ತೀನಿ. ನಡಿ. ರಾಮ್ಜಿ, ರಾಮ್ಜಿ, ಏನೇನೋ ಮಾಡಕ್ ಹೋಗ್ಬೇಡಿ. ನಾವಿಲ್ ಕಾಯ್ತಿರ್ತೀವಿ. ಕೇಳಿಸ್ಕೊಂಡ್ರಾ? ಬಾಲ, ಇವರಿಬ್ರ ಜೊತೆ ಹಿಂದೆನೆ ಇರು ನೀನು. ಹೊರಡು, ಬೇಗ ಹೊರಡು. ಅದಕ್ಕೆ ತುಂಬಾ ಭಯ ಆಗ್ತಿದೆ. ಬನ್ನಿ. ಹಾ, ನಡೀರಿ. ಅಕ್ಕೋರೆ, ಅಮ್ಮ, 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 ಬಿಡಿ ನನ್ನ. ಈ ಬಳೆಗಳು ಎಷ್ಟ್ ಚೆನ್ನಾಗ್ ಕಾಣಿಸ್ತಿವೆ. ಬೇಕಾದ್ರೆ ಒಳಗ್ ಬನ್ನಿ. ಕನ್ನಡಿಲ್ ನೋಡಿ ನೀವೇ ಹೇಳಿ. ಅಯ್ಯೋ, ನಿಂಗ್ ಯಾಕೆ ಅರ್ಥ ಆಗ್ತಿಲ್ಲ? ಅಮ್ಮ, ನಿಂಗ್ ಅರ್ಥ ಆಗ್ತಿಲ್ಲ. ಈ ಬಳೆ ಹೊಡಿಯೋದ್ರಿಂದ ಏನ್ ಲಾಭ?
ಏನು ಸಿಗಲ್ಲ. ನಿನ್ ಗಂಡ ಸತ್ತು ಹೋಗಿರೋದ್ರಿಂದ ಇದನ್ನೆಲ್ಲ ಹಾಕೊಳ್ಳೋ ಅಧಿಕಾರ ಇಲ್ಲ ನಿಂಗೆ. ಅಮ್ಮ ನಿನ್ ಮೇಲಾಣೆ ನಾನ್ ಅವ್ರನ್ನ ಸಾಯಿಸ್ಲಿಲ್ಲ. ಮಳೆಯಿಂದ ಟಾಂಗಾ ಗಾಡಿ ಮಗಸ್ಕೊಂಡ್ ಬಿತ್ತು, ಅದಕ್ ನಾನೇನ್ ಮಾಡ್ಲಿ? ಏಯ್ ಸುಖ ಸುಮ್ನೆ ವಾದ ಮಾಡೋದ್ ನಿಲ್ಸು. ವಿಧವಾ ಕಾರ್ಯಗಳನ್ನ ಆದಷ್ಟು ಬೇಗ ಶುರು ಮಾಡಿ. ನೀನ್ ಈ ಕಡೆ ಬಾಮ್ಮ, ನಾನ್ ನೋಡ್ಕೋತೀನಿ. ನನ್ ಹತ್ರ ಬರ್ಬೇಡಿ. ಎಷ್ಟು ನಾಟಕ ಆಡ್ತೀಯ ನೀನು. ಕಚ್ಬೇಡ್ವೆ. ಮಾಧವಿ, ಮಾಧವಿ ಅಕ್ಕ, ಭೀಮಾ 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 ಭೀಮ್ರಾವ್ ನನ್ನ ಕಾಪಾಡು. ಅವರೆಲ್ಲ ಸೇರ್ಕೊಂಡ್ ಬಳೆ ಹೊಡಿಯಕ್ ಬರ್ತಿದ್ದಾರೆ. ನಂಗ್ ಬಳೆ ಒಡವೆ ಹಾಕೊಳ್ಳೋ ಅಧಿಕಾರ ಇಲ್ವಂತೆ. ನಂಗ್ ಯಾಕೆ ಬಳೆ ಹಾಕೊಳ್ಳೋ ಅಧಿಕಾರ ಇಲ್ಲ ಅಂತ ಕೇಳಿದಕ್ಕೆ ಬಲವಂತವಾಗಿ ಬಿಚ್ಚೋದಿಕ್ ಬರ್ತಿದ್ದಾರೆ. ನಂಗೆ ಈ ಬಳೆಗಳಂದ್ರೆ ತುಂಬಾ ಇಷ್ಟ, ಆದ್ರೆ ಈ ಜನ ಕೇಳ್ತಾನೆ ಇಲ್ಲ. ಅಕ್ಕ ಹೆದರ್ಕೋಬೇಡ, ಏನೂ ಆಗಲ್ಲ. ಮಾಧವಿ ಈ ಕಡೆ ಬಾ. ನಾನ್ ಬರಲ್ಲಪ್ಪ. ಇಲ್ಲ, ಮಾಧವಿ ಅಕ್ಕ ಎಲ್ಗೂ ಬರಲ್ಲ. ಭೀಮಾ, ಇದು ಅವ್ರಗಳ ಆಚಾರ ಪದ್ಧತಿ. ಅವ್ರಗಳ ಮಧ್ಯೆ ಹೋಗ್ಬೇಡ ನೀನು. ನೀವ್ ಹೇಳಿ ನಿಮ್ ಮಗಂಗೆ. ನೋಡಿ, ಈ ವಿಷಯಕ್ಕೆಲ್ಲ ನಿನ್ ತಲೆ ಹಾಕ್ಬೇಡ. ತಲೆಗಳೇ ಉದ್ರೋಗ್ತವೆ, ಹುಷಾರು. ಇಲ್ಲೇ ನಿನ್ ತಲೆ ಹೂತಾಕ್ಬಿಡ್ತೀವಷ್ಟೇ. ಬಾಯಿ ಬಂದಾಗ ಮಾತಾಡಿ. ಏ ಅಲ್ಲೇ ನಿಂತ್ಕೋ. ಇದು ನಮ್ಮ ಸಮಾಜದ ಆಚಾರ ವಿಚಾರ. ಇದಕ್ಕೆ ನೀನು ಅಥವಾ ನಿನ್ನ ಮಗ ಯಾರೇ ಮೂಗ್ ತೂರ್ಸಕ್ ಬಂದ್ರು ಈ ಸಲ ಪೊಲೀಸವ್ರನ್ನ ನಾನ್ ಕರೆಸ್ಬೇಕಾಗತ್ತೆ. ಮಾಧವಿ ಈ ಕಡೆ ಬಾ. ಮಾಧವಿ. ಇಲ್ಲ ಅಪ್ಪ, ಇಲ್ಲ. ಮಾಧವಿ ಅಕ್ಕ ಎಲ್ಗೂ ಬರಲ್ಲ. ಸುಬೇದಾರ, ಹೇಳು ಇವನ್ಗೆ, ಇದೆಲ್ಲ ಇವನ್ ಕರ್ಮದ ಫಲಾನೆ. ಇವನಿಬ್ರು ಹೆಣ್ಮಕ್ಳು ಅನುಭವಿಸ್ತಾ ಇರೋದು. ಈ ಭೀಮ್ರಾವ್ ಯಾರ ಹತ್ರ ಹೋಗ್ತಾನೋ ಅವರೆಲ್ಲ ನಾಶ ಆಗ್ತಾರೆ. ಏನ್ ಬೇಕಾದ್ರೂ ಅನ್ಕೊಳ್ಳಿ, ಆದ್ರೆ ಮಾಧವಿ ಅಕ್ಕನ್ನ ಎಲ್ಗೂ ಕಳ್ಸಲ್ಲ ನಾನು. ಇಲ್ಲಿ ನೋಡು ಭೀಮಾ, ನೀನು ಮೊದ್ಲು ಈ ಕಡೆ ಬಾ. ನಡಿ. ಸುಮ್ನೆ ನಾನು ಹೇಳ್ತಿದ್ದೀನಲ್ವಾ, ಸುಮ್ನೆ ಬಾ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರು ನಿಮ್ಮಪ್ಪ ಜೈಲಲ್ಲಿ ಕೊಳೆಯೋ ತರ ಮಾಡ್ತೀವಿ. ಹುಷಾರ್. ತಿಪ್ಪರ್ಲಾಗ ಹಾಕಿದ್ರು ಹೊರಗ್ ಬರಕ್ಕಾಗಲ್ಲ. ಅರ್ಥ ಆಯ್ತಾ? ಶರದಿಯೊಳಿದ್ದರೂ ಬಾಯಾರಿ ಮುದ್ದಿನ ಚಿಪ್ಪು ಅಳುವುದು. ಕಡಲ ನೀರು ಬರಿ ತೃಣವದಕ್ಕೆ. ಅಮ್ಮ ಬಿಡು ನನ್ನ, ಬಿಡು ನನ್ನ. ಅಮ್ಮ ಬಿಡು. ಅಕ್ಕನ್ ಬಿಡಿ, ಮಾಧವಿ ಅಕ್ಕನ್ ಬಿಟ್ಬಿಡಿ. ಮತ್ತೆ ವಕ್ಕರ್ಸ್ಕೊಂಡ್ಯಾ? ಹೇಳಿದ್ವಿ ತಾನೆ ನಮ್ಮ ಆಚಾರ ವಿಚಾರಗಳಿಗೆ ಮೂಗ್ ತೋರಿಸ್ಬೇಡ ಅಂತ. ಬಳೆ ಹೊಡೆಯೋ ಶಾಸ್ತ್ರ ಮುಗಿಸಿ ಮೊದ್ಲು ಅಕ್ಕ, ನಾನ್ ದೊಡ್ಡವನಾಗಿ ಚೆನ್ನಾಗ್ ಓದಿ ದುಡ್ಡು ಸಂಪಾದಿಸ್ತೀನಲ್ಲ, ಅವಾಗ ನಿಂಗೇನ್ ಕೊಡಿಸ್ಲಿ? ನಂಗೆ ಬಳೆ ಕೊಡ್ಸು. ಬಳೆ ಅಂದ್ರೆ ನನಗ್ ತುಂಬಾ ಇಷ್ಟ. ಎಷ್ಟ್ ಬೇಕಾದ್ರೂ ತಗೊಂಡ್ ಬಾ, ಬಣ್ಣದ ಬಳೆಗಳನ್ನ. ಅಕ್ಕ, ನಿಂಗೆ ಬಳೆ ಅಂದ್ರೆ ಅಷ್ಟೊಂದ್ ಇಷ್ಟನಾ?
ಎರಡ್ ಬಳೆ ತಾಗ್ದಾಗ ಬರೋ ಶಬ್ದ ಇದೆಯಲ್ಲ, ಆ ಶಬ್ದ ನನಗೆ ತುಂಬಾ ಇಷ್ಟ. ಎದೆಯಲಿ ಪ್ರೇಮ ಪ್ರೀತಿಗಳ ರಸವು, ನಾಲಗೆಯಲಿ ಹರಿನಾಮ, ತಳೆಯದೆ ಜನಿಸಿದರೆ ನಿದೆ ಫಲವು, ವ್ಯರ್ಥಬಹುದು ನರ ಜನುಮ, ವ್ಯರ್ಥಬಹುದು ನರ ಜನುಮ, ವ್ಯರ್ಥಬಹುದು ನರ ಜನುಮ. ಅಪ್ಪ, ಅಮ್ಮ, ಅಕ್ಕಂಗೆ ಯಾಕೆ ಏನೇನೋ ಮಾಡ್ತಿದ್ದಾರೆ? ಈ ಭೀಮನ್ನ ಯಾಕಿನ್ನು ಕರ್ಕೊಂಡು ಹೋಗ್ತಾ ಇಲ್ಲ ಸುಬೇದಾರ? ಇವನ್ ಕಾಲಿಟ್ ಕಡಲೆಲ್ಲ ಅಪಶಕ್ನೇ ಆಗುತ್ತೆ. ಭೀಮಾ ನಡಿ. ಕರ್ಕೊಂಡು ಹೋಗಿ ಬದಲು. ಇಲ್ಲ ಅಮ್ಮ, ನಾನು ಎಲ್ಗೂ ಬರಲ್ಲ. ಮಾಧವಿ ಅಕ್ಕನ ಕಷ್ಟ ನಿಮ್ಗೇನು ಕಾಣ್ತಾನೆ ಇಲ್ವಾ? ಯಾರಾದ್ರೂ ತಡೀರಿ ಅವ್ರನ್ನ. ನಾನೇನೋ ಬೇರೆ ಜಾತಿಯವನು, ನೀವೆಲ್ಲ ಒಂದೇ ಜಾತಿಯವ್ರ ತಾನೆ. ನಿಮ್ಗಾದ್ರೂ ಅವಳ ಕಷ್ಟ ಅರ್ಥ ಆಗ್ಬೇಕಲ್ವಾ? ಅವಳ ಕಷ್ಟಕ್ಕಿಂತ ನಮ್ಗೆ ಸ್ಪಷ್ಟವಾಗಿ ಒಂದ್ ವಿಷಯ ಕಾಣಿಸ್ತಾ ಇದೆ. ನಗ್ನಗ್ತಾ ಓಡಾಡ್ಕೊಂಡಿದ್ದ ಹುಡುಗಿಗೆ ಈ ದರಿದ್ರ ಹೇಗ್ ಸುತ್ಕೋತು? ನೀನ್ ಹೋಗಿದ್ ಕಡಲೆಲ್ಲ ಹುಲ್ಲು ಕಡ್ಡಿ ಕೂಡ ಬೆಳೆಯಲ್ಲ. ನೋಡು, ಸಂತೋಷವಾಗಿದ್ದ ಕುಟುಂಬಕ್ಕೆ ನೀನ್ ಕಾಲಿಟ್ಟಿದ್ರಿಂದ ಯಾವ ಪರಿಸ್ಥಿತಿಗೆ ಬಂದಿದೆ? ನನಗನ್ಸುತ್ತೆ ಈ ಭೀಮ್ರಾವ್ ಇಡೀ ಊರಿಗೆ ಅಪಶಕುನ ಅಂತ. ಹಾ, ಇವನು ಬುದ್ಧಿ ಕಲಿಸ್ಲೇಬೇಕು. ಇವನನ್ನ ಏನಾದ್ರೂ ಮಾಡಿ ತಡಿಲೇಬೇಕು. ಇಲ್ಲಾಂದ್ರೆ ಇವನ್ ದೆಸೆಯಿಂದ ಎಲ್ರಿಗೂ ದರಿದ್ರ ಸುತ್ಕೊಳ್ಳುತ್ತೆ. ನಾನು ಹೇಳ್ತಿರೋದ್ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ನೋಡು, ಹೇಳ್ತಾ ಇದ್ದೀನಿ, ನಮ್ಮನೆ ಸರ್ವನಾಶ ಆಗೋದಕ್ ಮುಂಚೆ ಇಲ್ಲಿಂದ ತೊಲಗು. ನನ್ನ ಮಕ್ಕಳು ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲ. ಬದುಕೀಗ ಬರಿದಾಯಿತು, ಬದುಕೀಗ ಬರಿದಾಯಿತು, ಎದೆಯ ಕಂಬನಿ ಹೊಳೆ ಹರಿದು, ಬದುಕೀಗ ಬರಿದಾಯಿತು. ತವರಿನ ತೋಟದ ಮಮತೆಯ ಮೊಗ್ಗು, ತವರಿನ ತೋಟ
ಬದುಕೀಗ ಹರಿದಾಯಿತು. ನೀರು ಹಾಕಿದಷ್ಟೇ ನಾವು ಇಷ್ಟಕ್ಕೆ ಹೆದರ್ಕೊಂಡ್ರೆ ಇನ್ನು ಜೀವನ ಪೂರ್ತಿ ಬೆಂಕಿಯಲ್ಲೇ ಬೇಯ್ಬೇಕು. ಆಗ್ಲೂ ಅಳ್ತೀಯಾ? ಪಂಡಿತ್ರೆ ನೀವ್ ಬನ್ನಿ. ಇವಳ ಕೈಗೆ ನೀರ್ ಹಾಕಿ ನಾನು ಆತ್ಮಕ್ಕೆ ಶಾಂತಿ ಕೋರಿ ಮಂತ್ರ ಪಠಿಸ್ತೀನಿ. ಆಮೇಲೆ ಪೂರ್ವ ದಿಕ್ಕಿಗೆ ನಿಲ್ಸಿ ಅವಳ ಕೈಲಿ ತರ್ಪಣ ಬಿಡಿಸಿ. ಎದ್ದೇಳು. ಈ ಕಡೆ ತಿರ್ಕೊಂಡು ಕೈ ಹೊರಗ್ ನೀಡು. ಈಗ ಸತ್ತೋಗಿರೋರ ಆತ್ಮಗಳಿಗೆ ಹಸಿವು ನೀಗಿದೆ. ನಾಳೆ ಬೆಳಿಗ್ಗೆ ಇವಳು ತಲೆ ಕೂದಲು ತೆಗೀರಿ. ಕೇಶಮುಂಡನ ಆಗಿ ಸ್ನಾನ ಮುಗಿದ್ಮೇಲೆ ವಿಧಿವತ್ತಾಗಿ ಶಾಸ್ತ್ರಪಾಠ ಆಗ್ಬೇಕು. ಇವಳು ಸಂಕಲ್ಪ ತಗೋಬೇಕು, ಇನ್ಮೇಲೆ ಸರಳವಾಗಿ ಬದುಕ್ತೀನಿ ಅಂತ. ಇನ್ಮುಂದೆ ಇವಳು ಬದುಕಲ್ಲಿ ಬಣ್ಣಗಳು ಇರಬಾರ್ದು, ರುಚಿ ಇರಬಾರ್ದು, ಅಲಂಕಾರಗಳು ಕೂಡ ಇರಬಾರ್ದು. ಹಂಗಂದ್ರೆ ಏನ್ ಹೇಳಿಯಪ್ಪ? ಬಣ್ಣ ಇರಲ್ಲ, ರುಚಿ ಇರಲ್ಲ, ಅಲಂಕಾರ ಇರಲ್ಲ ಅಂದ್ರೆ ಒಂದ್ ಗಳಿಗೆ ಕೂಡ ಒಟ್ಟಿಗೆ ಇಲ್ದವನ್ಗೆ ಇಷ್ಟಲ್ಲನಾ? ಹೆಣ್ಣು ಒಂದ್ಸಲ ತಾಳಿಗೆ ಕೊರಳು ಒಡ್ಡಿದ್ಮೇಲೆ ಕೊನೆವರೆಗೂ ಹೆಣ್ಣು ಗಂಡನ ದಾಸಿಯಾಗಿರ್ತಾಳೆ. ಅವಳ ಮೇಲೆ ಯಾವತ್ತಿಗೂ ಅವನೊಬ್ಬನಿಗೆ ಮಾತ್ರ ಅಧಿಕಾರ ಇರುತ್ತೆ. ಸತ್ರು ಬದುಕಿದ್ರು ಅವನೊಬ್ನೇ ದಿಕ್ಕು ಹೆಣ್ಣಿಗೆ. ಗಂಡ ಸತ್ತೋದ್ಮೇಲೆ ಹೆಣ್ಣಿನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗತ್ತೆ. ಅಂದ್ರೆ ಸಾತ್ವಿಕ ಜೀವನ ನಡೆಸಬೇಕು, ಸಾತ್ವಿಕ ಆಹಾರ ತಗೋಬೇಕು, ಬೆಳ್ಳುಳ್ಳಿ, ಈರುಳ್ಳಿ, ಮಸಾಲೆ ಇಲ್ದಿರೋ ಆಹಾರವನ್ನ ಮಾತ್ರ ಸೇವಿಸಬೇಕು, ಅಲಂಕಾರದಿಂದ ದೂರ ಇರಬೇಕು, ಶುಭ ಕಾರ್ಯಗಳಿಗೆ ಹೋಗೋ ಹಾಗಿಲ್ಲ. ಅಕ್ಕ ಯಾಕೆ ಹಿಂಗ್ ಬದುಕ್ಬೇಕು? ಅವಳದೇನ್ ತಪ್ಪಿದೆ? ಗಂಡ ಸತ್ತಿದ್ದಾನೆ, ಅದಕ್ಕೆ ಸಾಯಕ್ಕಿಂತ ಹೀನಾಯವಾಗಿ ಅಕ್ಕ ಯಾಕೆ ಬದುಕ್ಬೇಕು? ಎಲ್ಲ ವಿಷಯಕ್ಕೂ ತಲೆ ಹಾಕ್ಬೇಡ ನೀನು. ಇದು ನಿನ್ ಚಾಲೆ ಅಲ್ಲ, ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳೋಕೆ. ಇದು ನಮ್ಮ ರೀತಿ ನೀತಿ, ನಮ್ಮ ಪದ್ಧತಿ ಇದು. ಆದ್ರೆ ನಿಮ್ಮಂತವ್ರಿಗೆ ಇದೆಲ್ಲ ತಲೆಗೆ ಹೋಗಲ್ಲ. ಯಾಕಂದ್ರೆ ನೀವಂತೂ ಮೂರು ಬಿಟ್ಟವ್ರು, ನಿಮ್ಗೆ ಮರ್ಯಾದೆನೆ ಗೊತ್ತಿಲ್ಲ. ಆದ್ರೆ ನಾವು ಮರ್ಯಾದೆಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಅಪ್ಪ, ಆ ಹುಡುಗಿ ತಪ್ಪು ಮಾಡ್ದಿದ್ರು ಅವಳ ನಗು ಕಿತ್ಕೊಳ್ಳೋದು, ಅವಳ ಇಷ್ಟಗಳನ್ನ ಕೊಲ್ಲೋದು, ಬಣ್ಣದ ಬದುಕನ್ನ ನಾಶ ಮಾಡೋದು, ಇದೆಲ್ಲ ಯಾವ ತರದ್ ಮರ್ಯಾದೆ ಆಗುತ್ತೆ? ಪುಟ, ನನ್ ಮಾತ್ ಕೇಳು, ನಡಿ ಇಲ್ಲಿಂದ ಹೊರಟೋಗೋಣ. ಇವ್ರ ಜೊತೆ ವಾದ ಮಾಡಿ ಏನು ಪ್ರಯೋಜನ ಇಲ್ಲ, ನಡಿ ಹೋಗೋಣ. ಇಲ್ಲ ಅಮ್ಮ, ಅಕ್ಕನ್ ನೋಡು, ಏನು ಮಾತಾಡ್ತಿಲ್ಲ. ಅವಳೆಷ್ಟು ಹೆದರ್ಕೊಂಡಿದ್ದಾಳೆ. ಈ ಜನರು ಇಷ್ಟ ಕ್ರೂರವಾಗಿ ನಡ್ಕೋತಿದ್ದಾರೆ. ಭೀಮ್ರಾವ್, ಈಗ ನೀನು ಬುದ್ಧಿ ಹೇಳಕ್ ಬರ್ತೀಯಾ? ನೋಡು, ಸುಮ್ನೆ ಇಲ್ಲಿಂದ ಹೋಗ್ಬಿಡು, ಇಲ್ಲಾಂದ್ರೆ ನಾವು ಬೇರೆ ದಾರಿನ ಹಿಡಿತೀವಿ. ಭೀಮಾ, ಬಾ ಮನೆಗೆ ಹೋಗೋಣ. ಇಲ್ಲ ಅದೇನಾಗುತ್ತೋ ಆಗ್ಲಿ ಬಿಡು. ಆದ್ರಪ್ಪ, ನಾನು ಹೇಳದ್ನಲ್ಲ, ನಿನಗೆ ಅರ್ಥ ಆಗಲ್ವಾ? ನಡಿ. ನೋಡ್ರಪ್ಪ, ಈ ಭೀಮ್ರಾವ್ ಈಗ ಅವ್ರಪ್ಪನ್ ಮಾತು ಕೇಳ್ತಿಲ್ಲ. ನಡಿ ಮನೆಗೆ. ನಡಿ. ಒಳಗ್ ಕರ್ಕೊಂಡು ಹೋಗಿ ಹುಡುಗಿನ. ಅವಳು ಹಾಕಿರೋ ಬಟ್ಟೆ ಮೈ ಮೇಲೇನೆ ಒಣಗ್ಬೇಕು. ನಾವಿನ್ ಹೊರಡೋಣ. ನಾಳೆ ಕ್ಷೌರಿಕನ್ನ ಕರೆಸಿ ಪದ್ಧತಿ ಪ್ರಕಾರನೇ ಎಲ್ಲ ನಡೆಸೋಣ.
ಹಾ, ನೀನೇನು ಯೋಚಿಸ್ತಿದ್ಯೋ ಅದು ಸರಿನೇ, ತಪ್ಪಲ್ಲ. ಆದ್ರೆ ಈ ಪದ್ಧತಿ ಹೊಸ್ತಲ್ಲ. ಶತಮಾನದಿಂದ ವಿಧವೆಯರು ಹೀಗೇನೆ ಬದುಕೊಂಡು ಬಂದಿದ್ದಾರೆ. ಅಪ್ಪ, ಯಾರ್ದಾದ್ರೂ ಹೆಂಡತಿ ಸತ್ರೆ ಗಂಡ ಕೂಡ ಹೀಗೆ ಬದುಕ್ತಾನ? ಇಲ್ಲ ಭೀಮಾ. ಹಾಗಾದ್ರೆ ಹೆಣ್ಮಕ್ಳು ಯಾಕೆ ಹೆಂಗ್ ಬದುಕ್ಬೇಕು? ಮಾಧವಿ ಗಂಡ ಸತ್ತೋದ್ರು, ಇದ್ರಲ್ಲಿ ಅಕ್ಕಂದೇನ್ ತಪ್ಪಿದೆ? ಭೀಮಾ, ಅವಳು ಹೆಣ್ಣಾಗಿ ಹುಟ್ಟಿರೋದೇ ತಪ್ಪು. ಈ ಸಮಾಜ ಹೆಣ್ಣನ್ನ ನಡ್ಸ್ಕೊಳ್ಳೋ ರೀತಿನೇ ಬೇರೆ. ಹೌದು ಭೀಮಾ, ಈ ಸಮಾಜ ಇದೆಯಲ್ಲ, ಪರಂಪರೆ ಅನ್ನೋ ಹೆಸರಲ್ಲಿ ಸ್ತ್ರೀಯರಿಗೆ ಶೋಷಣೆ ಮಾಡ್ತಾ ತಮ್ಮ ಹಿಡಿತದಲ್ಲಿಟ್ಕೊಂಡು ಇದನ್ನೆಲ್ಲ ಮಾಡ್ತಾರೆ. ಇನ್ ಕೆಲವರು ಪವಿತ್ರ ಅಪವಿತ್ರ ಅಂತ ಹೇಳ್ಕೊಂಡು ಬೇಳೆ ಬೇಯಿಸ್ಕೊತಾ ಏನ್ ಇದ್ದಾರೆ. ಮಾಡಕ್ ಹೊರಟಿದ್ದೀರಾ? ಯಾಕೆ ಇದನ್ನೆಲ್ಲ ಇವ್ನ್ ಹೇಳ್ತಿದ್ದೀರಾ? ಇದನ್ನೆಲ್ಲ ತಲೆಗೆ ಹಾಕೊಂಡು ಭೀಮಾಬಾಯಿ, ಈ ಸಮಾಜದ ಸ್ಥಿತಿಗತಿ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ಇಲ್ಲಿ ನೋಡು ಭೀಮಾ, ಇದೇ ವಾಸ್ತವ, ಮತ್ತೆ ಇದೇ ಸತ್ಯ. ಒಬ್ಬ ಮಹಿಳೆ ಗಂಡ ಸತ್ರೆ ಅವಳು ಬದುಕೋ ಹಕ್ಕನ್ನ ಮತ್ತೆ ಅವಳ ಸಂತೋಷನ ಈ ಸಮಾಜ ಕಿತ್ಕೊಂಡ್ಬಿಡುತ್ತೆ. ಮತ್ತವಳು ಜೀವಂತವಾಗಿ ಶವ ಆಗೋಗ್ತಾಳೆ. ಹಾಗಾದ್ರೆ ಇದು ಅನ್ಯಾಯ ಅಲ್ವಪ್ಪ? ಹೀಗ್ ಯಾರಿಗೂ ಆಗ್ಬಾರ್ದು. ನಾನು ಈಗ್ಲೇ ಅಕ್ಕನ ಹತ್ರ ಹೋಗಿ ಮಾತಾಡ್ತೀನಿ. ಇನ್ನೊಬ್ರು ಬದುಕನ್ನ ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ಭೀಮಾ, ಸರಿಯಾಗಿ ಹೇಳ್ತಿದ್ಯಾ ನೀನು. ನಿಮ್ ಅಕ್ಕಂಗ್ ಮಾತ್ರ ಅಲ್ಲ, ಈ ಇಡೀ ಜಗತ್ತಲ್ಲಿ ಗಂಡ ಕಳ್ಕೊಂಡಿರೋ ಪ್ರತಿ ವಿಧವೆಯರಿಗೂ ಬದುಕೋದಕ್ಕೆ ಹಕ್ಕಿದೆ, ಖುಷಿಯಾಗಿರೋದಕ್ಕೆ ಹಕ್ಕಿದೆ. ಈ ಹಕ್ಕನ್ನ ಯಾರು ಅವರಿಂದ ಕಿತ್ಕೋಬಾರ್ದು. ಯಾಕಂದ್ರೆ ಹೆಣ್ಣು ಕೂಡ ಮನುಷ್ಯಳೆ. ನಾನು ಅದನ್ನೇ ಹೇಳ್ತಿರೋದು. ಆದ್ರೆ ಈ ಸಮಾಜ ಹೀಗಿಲ್ಲ, ಮತ್ತೆ ಹೀಗಿರಕ್ ಬಿಡೋದು ಇಲ್ಲ. ಹಾಗಾಗೋ ಹಾಗಿದ್ರು ಅದನ್ ಮಾತಿಂದ ಸರಿ ಮಾಡಕ್ಕಾಗಲ್ಲ. ನೀನ್ ಹೇಳಿದ ಕೂಡ್ಲೆ ಎಲ್ರೂ ಸರಿ ಆಯ್ತು ಅಂತ ಒಪ್ಕೊಳಕ್ಕೆ ನಿನ್ಗಿನ್ನೂ ಆ ಶಕ್ತಿ ಇಲ್ಲ. ಆದ್ರೆ ಪ್ರಯತ್ನ ಅಂತೂ ಮಾಡ್ಬೋದಲ್ವಾ? ಆದ್ರೆ ನೀನ್ ಪ್ರಯತ್ನದಿಂದ ಏನು ಪ್ರಯೋಜನ ಆಗಲ್ವಲ್ಲ. ಯಾಕಂದ್ರೆ ಮಾಧವಿ ಜೊತೆ ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿದಾರೋ ಅದನ್ನ ಅವ್ರು ನೀನ್ ಹೋಗ್ಲಿ ಬಿಡ್ಲಿ ಮಾಡೇ ತೀರ್ತಾರೆ. ಭೀಮಾ, ಸ್ವಲ್ಪ ಅರ್ಥ ಮಾಡ್ಕೊ. ಮಾಧವಿಗೆ ಏನ್ ಮಾಡಕ್ ಹೊರಟಿದಾರೋ ಅದೆಲ್ಲ ಅವ್ರ ಅಪ್ಪ ಅಮ್ಮ ಕಣ್ಣಾರೆ ನೋಡ್ಬೇಕು. ಅವಳ ಸ್ವಂತ ಅಪ್ಪ ಅಮ್ಮ ಇದಾರಲ್ವಾ, ಅವಳನ್ನ ಪ್ರೀತಿಯಿಂದ ಸಾಕ್ದೋರು. ಅವ್ರ ಒಪ್ಪಿಗೆ ಪಡ್ದೆ ಇದೆಲ್ಲ ಮಾಡ್ತಿರೋದು. ಒಂದ್ ಪಕ್ಷ ಅವ್ರ ಒಪ್ಪಿಗೆ ಇಲ್ಲ ಅಂದ್ರು ಇದೆಲ್ಲ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇದು ಸಮಾಜದ ಪ್ರಶ್ನೆ. ಅದಕ್ಕೆ ಅವ್ರು ಬೇರೆಯವ್ರ ಜೊತೆ ಬೇಕಾದ್ರೆ ಹೊಡೆದಾಡ್ಬೋದು, ಆದ್ರೆ ಅವ್ರ ಸಮಾಜದವ್ರ ಜೊತೆ ಅಲ್ಲ. ನೋಡ್ ಭೀಮಾ, ನಿಂಗ್ ತುಂಬಾ ತಾಳ್ಮೆಯಿಂದ ಹೇಳ್ತಿದ್ದೀನಿ. ಅವಳಿಗೆ ಬಂದಿರೋ ಪರಿಸ್ಥಿತಿ ನೋಡಿ, ಅದಕ್ಕೋಸ್ಕರ ಅಳು, ದುಃಖ ಪಡು, ಎಷ್ಟ್ ಕಣ್ಣಲ್ಲಿ ನೀರ್ ಹಾಕ್ತಿಯೋ ಹಾಕು. ಆದ್ರೆ ಈ ವಿಷಯಕ್ಕೆ ನೀನ್ ಯಾವ್ದೇ ಕಾರಣಕ್ಕೂ ಹೋಗ್ಬಾರ್ದು. ಅಮ್ಮ, ನಾವು ವಿರೋಧಿಸದೆ ಸಂಘರ್ಷ ಮಾಡದೇ ಇದ್ರೆ ಅವ್ರು ಹೆಂಗ್ ಬದಲಾಗ್ತಾರೆ? ಈ ಸಂಘರ್ಷ ಎಲ್ಲ ಬೇಡ, ನೀನೇನು ಮಾಡ್ಬೇಕಾಗಿಲ್ಲ. ಅಯ್ಯೋ, ನಿಂಗ್ ಗೊತ್ತಿಲ್ಲ ಭೀಮಾ, ನಿಂಗೇನು ಗೊತ್ತಿಲ್ಲ ಇವ್ರ ಬಗ್ಗೆ. ಆಚಾರ ಅನ್ನೋ ಹೆಸರಲ್ಲಿ ಅನುಸರಿಸ್ಕೊಂಡ್ ಬರ್ತಿದಾರಲ್ಲ ಈ ಜನ, ಇದ್ರ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರ ತಲೆ ತೆಗಿಯಕ್ಕೂ ಹೇಸೋರಲ್ಲ. ಇಷ್ಟಿಲ್ಲ, ನೀನು ಅಪ್ಪ ಏನೋ ಒಂದೆರಡು ಮಾತು ಹೇಳ್ಕೊಟ್ಟಿದ ತಕ್ಷಣ ಇಡೀ ಪ್ರಪಂಚಕ್ಕೆ ಹೇಳ್ಕೊಡಕ್ ಹೊರಟಿದ್ಯಾ? ಅವತ್ ಲಾಟಿನಲ್ಲಿ ನಿಂಗೆ ಏಟ್ ಕೊಟ್ಟಾಗ ನಿನ್ ತಲೆನೇ ಹೊಡ್ದಾಕಿದ್ರಲ್ಲ, ಇನ್ನು ಏಟ್ ತಿನ್ನೋ ಆಸೆನ ನಿಂಗೆ? ಅವತ್ ನಿಂಗೆ ಏನಾಗ್ತಿತ್ತು ಏನೋ. ನಿನ್ ಪುಣ್ಯಕ್ಕೆ ಸರಿಯಾದ ಸಮಯಕ್ಕೆ ನಿಮ್ಮ ಅಪ್ಪ ಬಂದ್ರು. ಅಯ್ಯೋ ಭೀಮಾ, ನೀನ್ ಹೀಗೆ ಮಾಡ್ತಾ ಹೋದ್ರೆ ಎಲ್ಲಿ ಅಂತ ನಾವು ನಿನ್ನ ಕಾಪಾಡಕ್ ಬರಕಾಗುತ್ತೆ. ಅಮ್ಮ, ನಾವು ಅನ್ಯಾಯದ ವಿರುದ್ಧ ಯಾಕೆ ಮಾತಾಡ್ಬಾರ್ದು? ಇವನಿಗೆ ಅರ್ಥ ಮಾಡ್ಸಕ್ ಆಗ್ತಿಲ್ಲ ನಂಗೆ. ನಿಮ್ ಮಾತ್ ಕೇಳ್ತಂತಾನೆ, ಹಾಗಾದ್ರೆ ಅರ್ಥ ಮಾಡ್ಸಿ. ನೀವೇ ತಾನೇ ಹೀಗ್ ಬೆಳ್ಸಿರೋದು.
ನೀವೇ ಹೇಳಿ ಇವನ್ಗೆ. ಇವನ್ ಈ ವಿಷಯದಲ್ಲಿ ತಲೆ ಹಾಕ್ಬಾರ್ದು ಅಷ್ಟೇ. ಹಂಗೆ ನಂದು ಒಂದ್ ಮಾತು ಹೇಳಿ, ಇವನ್ ಈ ಮನೆ ಬಿಟ್ಟು ಹೊರಗೆ ಹೋಗೋ ಆಗಿಲ್ಲ. ನೆನ್ಪಿಟ್ಕೋ. ಅಪ್ಪ ನಾನು ಸುಮ್ನಿರು ಭೀಮಾ. ನಿಮ್ಮಮ್ಮ ಸರಿಯಾಗಿ ಹೇಳ್ತಿದ್ದಾಳೆ. ಸಮಾಜದ ಅನಿಷ್ಟಗಳೆಲ್ಲ ತಕ್ಷಣ ಮುಗಿಯುವಂಥದ್ದಲ್ಲ. ಮತ್ ನೀ ಹೇಳೋದ್ರಿಂದ ಏನೂ ಬದಲಾಗಲ್ಲ. ನೀನು ಮಾಡೋ ಕ್ರಾಂತಿಯಿಂದಾನೆ ಶತ್ರುಗಳು ಹೆಚ್ಚಾಗ್ತಾರಷ್ಟೇ. ನೀನ್ ಕೇಳ್ಕೊಂಡ್ ಬಂದಿರೋದೆಷ್ಟೇ, ಏನ್ ಮಾಡಕ್ಕಾಗತ್ತೆ? ಹಣೆ ಬರಹ ಏನ್ ಬರ್ದಿದ್ಯೋ ಹಂಗೆ ಆಗತ್ತೆ ಅಲ್ವಾ? ನಿನ್ ನೋವನ್ನ ನೀನೇ ಅನ್ಭವಿಸ್ಬೇಕು ಅಷ್ಟೇ. ಈಗ ತಿನ್ನು. ಅಯ್ಯೋ ತಿನ್ನು, ತಿನ್ಲಿಲ್ಲ ಅಂದ್ರೆ ಸತ್ತೋಗ್ತೀಯ ಅಷ್ಟೇ. ನೀವಾದ್ರೂ ಹೇಳಿ ಅವಳಿಗೆ. ಹೇಗ್ ಕೂತಿದ್ದಾಳೆ ನೋಡಿ, ಏನು ತಿಂತಾನೂ ಇಲ್ಲ, ಮಾತಾಡ್ತಾನೂ ಇಲ್ಲ. ಒಂದ್ಸಲ ಅವಳಕ್ಕಾದ್ರೂ ಹೇಳಿ. ಹೀಗೆ ಕೊರಗ್ತಾ ಕೂತ್ಬಿಟ್ರೆ ನೋವನ್ನ ತಡ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ ರೀ. ಮಗಳೇ ಮಾಧವಿ, ಮಗಳೇ ಸ್ವಲ್ಪ ತಿನ್ನು. ನಾನು ಹೇಳಿದ್ ಕೇಳಿಸ್ತಿಲ್ವಾ? ಗೊತ್ತಲ್ಲ ಅಪ್ಪಂಗೆ ಕೋಪ ಬರುತ್ತೆ ಅಂತ. ಮಾಧವಿ, ಕಪಾಳಕ್ಕೆ ಹೊಡಿತೀನಿ ನೋಡು. ನನ್ ಮಾತು ಕೇಳಲ್ವಾ? ನಾಳೆ ಬೆಳಿಗ್ಗೆ ಇವಳು ತಲೆ ಕೂದಲು ತೆಗೀರಿ. ಇವಳು ಸಂಕಲ್ಪ ತಗೋಬೇಕು, ಇನ್ಮೇಲೆ ಸರಳವಾಗಿ ಬದುಕ್ತೀನಿ ಅಂತ. ಇನ್ಮುಂದೆ ಇವಳು ಬದುಕಲ್ಲಿ ಬಣ್ಣಗಳು ಇರಬಾರ್ದು, ರುಚಿ ಇರಬಾರ್ದು. ಭೀಮಾ, ನಡಿ ಊಟ ಮಾಡು. ಅಪ್ಪ, ಅಮ್ಮ, ಅತ್ತೆ. ಏನ್ ಭೀಮಾ? ನಿಮ್ಮೂರ್ ಜನಕ್ಕೂ ಗೊತ್ತಿರುತ್ತಲ್ವಾ? ಹಾಗಾದ್ರೆ ಹೇಳಿ, ನನ್ ಮಾಧವಿ ಅಕ್ಕ ಊಟ ಮಾಡಿರ್ತಾಳೋ ಇಲ್ವೋ ಅಂತ. ಏನಾದ್ರೂ ಹೇಳಿ. ಮಾಧವಿ ಅಕ್ಕನೇ ಊಟ ಮಾಡಿಲ್ಲ ಅಂದ್ಮೇಲೆ ನಾನ್ ಹೇಗ್ ಊಟ ಮಾಡಕ್ಕಾಗತ್ತೆ? ಅಕ್ಕಂಗೋಸ್ಕರ ನಾನು ಇಷ್ಟಾದ್ರೂ ಮಾಡ್ಬೋದಲ್ವಾ? ಇದೇನ್ ಕ್ರಾಂತಿ ಅಲ್ವಲ್ಲ ಅಪ್ಪ. ನನ್ ಧ್ರುವನ್ ಗುಡಿಸ್ಲಿಗೆ ಹೋಗಿ ಮಲಗ್ತೀನಿ. ನೀವೆಲ್ಲ ಊಟ ಮಾಡಿ ಮಲ್ಕೊಳ್ಳಿ.
ನೀವು ಮಾದ್ವಿ ಆಗಿಂದ ಏನು ಮಾತಾಡ್ತಿಲ್ಲ, ಕಲ್ ತರ ಕೂತಿದ್ದಾಳೆ. ಕೊನೆ ಪಕ್ಷ ಒಂದ್ಸಲ ಹತ್ಬಿಟ್ರು ಸಾಕು, ಇಲ್ಲಾಂದ್ರೆ ಹೀಗೆ ಕಲ್ ತರ ಕೂತ್ಕೊಂಡು ಎಲ್ ಸತ್ತ ಹೋಗ್ತಾಳು, ಎಲ್ ಹುಚ್ಚಿಡಿಯುತ್ತೋ ಅಂತ ಭಯ ಆಗ್ತಿದೆ. ಭೀಮನ್ ಕಂಡ್ರೆ ತುಂಬಾ ಇಷ್ಟ ಅವಳಿಗೆ. ಒಂದ್ಸಲ ಭೀಮ ಏನಾದ್ರೂ ಅವಳನ್ನ ಬಂದ್ ಮಾತಾಡ್ಸಿದ್ರೆ ಮಾತಾಡ್ಬೋದೇನೋ ಅಂತ. ಆದ್ರೆ ಅಪ್ಪಿ ತಪ್ಪಿ ನಿಮ್ ಯಜಮಾನ್ರೋ ಇಲ್ಲ ನಿಮ್ ಕಡೆಯವರು ನೋಡಿದ್ರೆ ಅಥವಾ ಗೊತ್ತಾದ್ರೆ ನಮ್ಮನ್ ಬದುಕಕ್ ಬಿಡಲ್ಲ. ನನ್ ಮಗಂಗೂ ಒಳ್ಳೇದಲ್ಲ, ನಿಮ್ ಮಗಳಿಗೂ ಒಳ್ಳೇದಲ್ಲ. ದಯವಿಟ್ಟು ನೀವ್ ಇಲ್ಲಿಂದ ಹೊರಟೋಗಿ. ನೋಡಿ, ನಮ್ ಯಜಮಾನ್ರಿಗೆ ನಾನ್ ಹೇಳ್ತೀನಿ, ಈಗ ಈ ರಾತ್ರಿಲಿ ಯಾರು ನಮ್ಮನ್ ನೋಡಲ್ಲ. ಬೆಳ್ಕಿದ್ದಾಗ ನಿಮ್ ಮನೆಗ್ ಬರಕ್ಕಾಗಲ್ಲ ಅಂತಾನೆ ಈಗ ನಿಮ್ ಮನೆ ಬಾಗ್ಲಿಗ್ ಬಂದಿದ್ದೀನಿ. ನನ್ ಮಗಳ ಜೀವಕ್ಕೋಸ್ಕರ ನಾನ್ ಬಂದಿದ್ದೀನಿ. ನಿಮ್ಗೆ ಯಾಕೆ ನಮ್ ಕಷ್ಟ ಅರ್ಥ ಆಗ್ತಿಲ್ಲ? ತುಂಬಾ ಕಷ್ಟಪಟ್ಟು ಒಪ್ಸಿ ಇದ್ರಲ್ಲೆಲ್ಲ ತಲೆ ಹಾಕ್ಬೇಡ ಅಂತ ಹೇಳಿ ಅವನನ್ನ ಮನೇಲಿ ಇರಿಸ್ಕೊಂಡಿದೀವಿ. ನನ್ ಮಗನ್ ಜೀವಕ್ಕೆ ಅಪಾಯ ಇದೆ. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ದಯವಿಟ್ಟು ಹೊರಟ್ಬಿಡಿ. ಏನ್ ಮಾಡ್ಲಿ, ಹೆಣ್ಣಾಗಿ ಈ ಸಮಾಜದ ಕಟ್ಪಾಡನ್ನ ಅನುಸರಿಸ್ತಿದ್ದೀನಿ. ಆದ್ರೆ ನಾನೊಬ್ಳು ತಾಯಿ ಕೂಡ. ನನ್ನ ಕರುಳನ್ ಕುಡಿ ಇರೋ ಸ್ಥಿತಿ ನೋಡಿ ನಾನು ಇಲ್ಲಿಗೆ ಬಂದೆ. ಕ್ಷಮಿಸ್ಬಿಡಿ, ಸತ್ರೆ ಸಾಯ್ಲಿ ಬಿಡಿ. ಇಂಥ ಜೀವನಕ್ಕಿಂತ ಸಾಯೋದೇ ವಾಸಿ. ನಿಂತ್ಕೊಳ್ಳಿ. ಹೋಗು. ನೀನು ಹುಷಾರಾಗಿರು. ದಯವಿಟ್ಟು ಮರಿಬೇಡಿ, ನಾನು ಒಂದ್ ತಾಯಿನೇ. ಹೋಗ್ಬಾ. ಲಕ್ಷ್ಮಿ ಸತ್ತಿದ್ದಕ್ಕೂ ಮಾಧ್ವಿ ವಿಧವೆ ಆಗಿದ್ದಕ್ಕೂ ಕಾರಣ ಭೀಮ್ರಾವೆ ಅಂತ ಒಪ್ಸಾಯ್ತು. ಈಗ ಜನ ಅವನನ್ನ ಅಪ್ಶಕನ ಅಂತಾರೆ, ಅವನಿಂದ ದೂರ ಇರ್ತಾರೆ. ಅಪ್ಶಕನ ಜೊತೆ ಅವನು ಕೆಳಗೇರಿಯವನ್ ಬೇರೆ. ಅಯ್ಯೋ, ಇದೊಂಥರ ಹೇಗೆ ಅಂದ್ರೆ ಗಾಯದ ಮೇಲೆ ಹುಣ್ಣಾಗೋ ತರ. ಅವನೊಬ್ನೇ ಯಾಕೆ, ನಾವು ಅವನಿಡೀ ಸಮಾಜದವ್ರ ಬಾಯನ್ನ ಮುಚ್ಚಿಸ್ಬಿಡೋಣ. ಅವ್ರ ಮುಂದೆ ಈ ಘಟನೆನ ನಾವು ಹೇಗ್ ರಂಗಾಗಿ ಹೇಳ್ಬೇಕು ಅಂದ್ರೆ ಅವ್ರ ಮನ್ಸಲ್ಲಿ ಭಯ ಹುಟ್ಟಬೇಕು. ಆ ಭಯ ಹೇಗಿರ್ಬೇಕು ಅಂದ್ರೆ ಯಾರಾದ್ರೂ ಭೀಮ್ರಾವ್ ಜೊತೆ ಮಾತಾಡಿದ್ರೆ ಅವ್ರ ಮನೆಯಲ್ಲಿ ಅನಿಷ್ಟ ತುಂಬಿಕೊಳ್ಳುತ್ತೆ ಅಂತ. ಚಿದಾನಂದ್ರೆ, ಮುತ್ತಿನಂತ ಮಾತನ್ನ ಹೇಳಿದ್ರಿ ನೀವು. ಅಣ್ಣಂದ್ರ, ಈ ಘಟನೆಯಿಂದ ಆ ಭೀಮ್ರಾವ್ ಮತ್ತವನ್ ಕುಟುಂಬನ ನಾವೆಲ್ಲರೂ ಜೊತೆಗೆ ಸೇರ್ಕೊಂಡು ಸರಿಯಾಗಿ ಬುದ್ಧಿ ಕಲ್ಸೋಣ. ಭೀಮ್ರಾವ್ ತನ್ನನ್ ತಾನ್ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಈಗ ಗೊತ್ತಾಗುತ್ತೆ ಬುದ್ಧಿವಂತಿಕೆ ತೋರ್ಸಿದ್ರೆ ಏನಾಗುತ್ತೆ ಅಂತ. ಹೌದು, ಈ ಕಿಚ್ಚು ಆರೋದಕ್ ಬಿಡಬಾರ್ದು ಅಷ್ಟೇ. ಹೌದೌದು, ಈ ಕಿಚ್ಚನ್ನ ಬಿಡಬಾರ್ದು. ಏಯ್, ನೀನು ಮತ್ತೆ ಬಂದ್ಯಾ? ಮಗಳು ಸತ್ತೋಗ್ತಾಳೆ ಅಷ್ಟೇ, ಮಾತಾಡ್ಲಿ ಬಿಡ್ರಿ. ಅಕ್ಕ ಅಕ್ಕ ಅಕ್ಕ, ನನ್ ಗೆಳೆಯ ಧ್ರುವ ಇದಾನಲ್ಲ, ಅವನೊಂದ್ ಕತೆ ಹೇಳಿದ್ದ. ಒಂದ್ ದೊಡ್ಡ ಕಾಡಲ್ಲೊಂದ್ ಬಾವಿ ಇತ್ತಂತೆ. ಆ ಬಾವಿಲೊಂದು ಪುಟ್ಟಾಣಿ ಮೀನಿತ್ತಂತೆ. ಆ ಬಾವಿ ಪಕ್ಕದಲ್ಲೇ ಒಂದ್ ಮರ ಇತ್ತಂತೆ. ಮರದಲ್ಲಿ ಒಂದ್ ಹಕ್ಕಿ ಇತ್ತಂತೆ. ಹಕ್ಕಿ ಮತ್ತೆ ಮೀನಿನ ಮಧ್ಯೆ ಸ್ನೇಹ ಬೆಳೀತು. ಆಮೇಲೆ ಏನಾಯ್ತು ಗೊತ್ತಾ? ಒಂದಿನ ಕಾಡಿಗೆ ಬೆಂಕಿ ಹತ್ಕೊಂತು. ಇಡೀ ಕಾಡೆ ಸುಟ್ಟೋಯ್ತು. ಮೀನು ಆ ಬಾವಿಯಿಂದ ಹೊರಗ್ ಬಂದು
ಆ ಹಕ್ಕಿಗ್ ಸಹಾಯ ಮಾಡ್ತು. ಮೀನು ನೀರಿಂದ ಹೊರಗ್ ಬಂದಾಗ ಮೊದಲು ತುಂಬಾ ಕಷ್ಟಪಡ್ತು. ಬರ್ತಾ ಬರ್ತಾ ಎಲ್ಲ ಸರಿ ಹೋಯ್ತು. ಎರಡು ಒಟ್ಟಿಗೆ ಇರಕ್ ಶುರು ಮಾಡಿದ್ವು. ಸುಖ ದುಃಖ ಹಂಚ್ಕೊಂತಿದ್ವು. ಕಾಡ್ ಮೊದ್ಲಿನ ತರ ಯಾವಾಗತ್ತೆ ಅಂತ ಅವು ಗೊತ್ತಿರ್ಲಿಲ್ಲ. ಆದ್ರೆ ಅವು ಯಾವಾಗ್ಲೂ ಒಟ್ಟಿಗೆ ಇದ್ವು. ಇವತ್ ನನಗ್ ಅರ್ಥ ಆಯ್ತು, ಆ ಕಥೆಲ್ ಬರೋ ಕಾಡು ಈ ಸಮಾಜ. ನೀನು ಮೇಲ್ವರ್ಗದವಳು, ಅದಕ್ಕೆ ನೀನ್ ಹಕ್ಕಿ. ನಾನ್ ಕೆಳವರ್ಗದವನು, ಅದಕ್ಕೆ ನನ್ ಮೀನು. ನಾನ್ ಸಮಾಜದ ಮುಂದೆ ನಿಂತು ನಿಂಗ್ ಜೊತೆಯಾಗಿ ನಿಂತ್ರೆ ಜನರಿಗೆ ಹೊಟ್ಟೆ ಉರಿಯುತ್ತೆ, ದ್ವೇಷ ಕಾರ್ತಾರೆ, ನಮ್ಗೆ ತೊಂದರೆ ಕೊಡ್ತಾರೆ. ಅದೇನೇ ಆದ್ರೂ ನಾನ್ ಮಾತ್ರ ನಿನ್ ಜೊತೆಗಿರ್ತೀನಿ. ಅಕ್ಕ, ಏನಾದ್ರೂ ಮಾತಾಡು. ನಿನ್ಗೋಸ್ಕರ ಅಷ್ಟ್ ದೂರದಿಂದ ಇಷ್ಟ ರಾತ್ರಿ ಇಲ್ಲಿ ಬಂದಿದ್ದೀನಿ ಗೊತ್ತಾ? ಅಕ್ಕ, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಾನು ಯಾವಾಗ್ಲೂ ನಿನ್ ಬೆನ್ನಿಗಿರ್ತೀನಿ. ನೋಡು, ಮತ್ತೆ ಅಳ್ಸಕ್ ಶುರು ಮಾಡ್ದ ಮಾಧವಿನ. ಹಳ್ಳಿ ಅವಳು ಮನ್ಸಿನ ಭಾರ ಆದ್ರೂ ಕಡಿಮೆ ಆಗತ್ತೆ. ಇಲ್ಲಾಂದ್ರೆ ಇಷ್ಟು ಚಿಕ್ಕವಳು ಮನ್ಸಲ್ಲಿ ಅಷ್ಟು ನೋವನ್ನ ಹೊತ್ಕೊಂಡು ಇರಕ್ಕಾಗಲ್ಲ.